ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಚೇತೂಸ್ ಕಿಚನ್. ಇಂಥ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬಾ ತಂಪನ್ನು ಉಂಟು ಮಾಡುವಂತಹ ಕರ್ಬೂಜ್ ಜ್ಯೂಸನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಈ ಜ್ಯೂಸನ್ನು ಟ್ರೈ ಮಾಡ್ಬೋದು. ಕೂಲ್ ಆಗಿರೋ ಕರ್ಬೂಜ್ ಜ್ಯೂಸನ್ನು ನೀವು ಏನಾದರೂ ಡ್ರಿಂಕ್ ಮಾಡ್ತಾ ಇರಬೇಕಾದ್ರೆ ಸ್ವರ್ಗ ಅಂತಲೇ ಹೇಳ್ತೀನಿ. ಅಷ್ಟು ಟೇಸ್ಟ್ ಇರುತ್ತೆ. ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತೀರಾ. ಒಂದ್ಸರಿ ಇದನ್ನ ಟ್ರೈ ಮಾಡಿ. ಇವಾಗ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಯಾವುದಾದ್ರೂ ತೊಗೊಂಡು ಈ ಥರ ನಾನಿಲ್ಲಿ ಒಂದು 30 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಸಬ್ಬಕ್ಕಿ ಕೂಡ ಅಷ್ಟೇ ಒಂದು ಬೌಲಷ್ಟು ಸಬ್ಬಕ್ಕಿನ ತೊಗೊಂಡು ಅದನ್ನ ನೆನೆಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಒಂದು 30 ನಿಮಿಷ ಸಬ್ಬಕ್ಕಿನ ನೆನೆಸ್ಕೊಂಡ್ರೆ ಆಮೇಲೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಕರ್ಬೂಜನ ತೊಗೊಂಡು ಅದ್ರ ಮೇಲಿಂದ ಇರೋ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನೀಟಾಗಿ. ತೆಗೆದಿದ್ದಾದ್ಮೇಲೆ ಅದ್ರ ಮಧ್ಯೆ ಇರೋದನ್ನು ಕೂಡ ನಾನು ಇವಾಗ ಕ್ಲೀನಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಕರ್ಬೂಜದ ಮಧ್ಯೆ ಇರೋ ಈ ಪಾರ್ಟನ್ನು ನಾನು ತೆಗೆದುಬಿಡ್ತೀನಿ. ತೆಗೆದಿದ್ದಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೀಸಸ್ನ ಮಾಡಿಟ್ಕೊಂಡು ಒಂದು ಬೌಲ್ಗೆ ಹಾಕಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಸ್ಟೋನ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 7 ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡು ಇವಾಗ ಸಬ್ಬಕ್ಕಿ ಕಂಪ್ಲೀಟಾಗಿ ನೆಂದಿದೆ, ಇದು ಸಾಫ್ಟ್ ಆಗಿದೆ. ಇದನ್ನು ಈ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಸಬ್ಬಕ್ಕಿನ ಬಾಯ್ಲ್ ಮಾಡ್ಕೊತೀನಿ. ಇವಾಗ ಬಾಯ್ಲ್ ಆಗಿದ್ದಾದಮೇಲೆ ಸ್ಟೋವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ. ನಾನು ಒಂದು ಜರ್ಡಿಗೆ ಹಾಕ್ಕೊಂಡು ವೇಸ್ಟ್ ನೀರಲ್ಲೆಲ್ಲ ತೆಗೆದ್ಬಿಟ್ಟು ಒಂದ್ಸರಿ ನಾರ್ಮಲ್ ವಾಟ್ರಲ್ಲಿ ತೊಳ್ಕೊತಾ ಇದ್ದೀನಿ. ಇವಾಗ ಇದೇ ಸ್ಟೋವ್ ಮೇಲೆ ಮತ್ತೆ ಒಂದು ಬೇರೆ ಪಾತ್ರೆನ ಇಟ್ಕೊಂಡು ಅರ್ಧ ಲೀಟರ್ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ. ಇಲ್ಲಿ ನಾನು ಕಸ್ಟರ್ಡ್ ಪೌಡರನ್ನು ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ ಒಂದು 20 to 30 ರುಪೀಸ್ ಸಿಗುತ್ತೆ. ಈ ಕಸ್ಟರ್ಡ್ ಪೌಡರನ್ನು ನಾನು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ನಿಮಗೆ ಗಟ್ಟಿಯಾಗಿ ಬೇಕು ಅಂತ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ತೆಳುವಾಗಿರಬೇಕು, ತುಂಬ ಲಿಕ್ವಿಡ್ ಥರ ಬೇಕು ಅಂದರೆ ಒಂದು 7 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿರಲಿ ಅಂತ ಹೇಳ್ಬಿಟ್ಟು 4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಈ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನಾನು ತಣ್ಣಗಿರೋ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಲಿಕ್ವಿಡ್ ಥರ ಮಾಡಿ ಹಾಕಿದರೆ ಗಂಟಾಗಲ್ಲ. ಸೊ ಹಾಗಾಗಿ ಇವಾಗ ನೀವೇನಾದರೂ ಸಕ್ಕರೆ ಯೂಸ್ ಮಾಡ್ಕೋಬೇಕು ಅಂತಂದರೆ ಇದೇ ಟೈಮಲ್ಲಿ ನೀವು ಸಕ್ಕರೆನೂ ಕೂಡ ಹಾಕೋಬಹುದು. ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಬೆಲ್ಲನ ಹಾಕಿದರೆ ಹಾಲೆಲ್ಲ ಒಡೆದೋಗುತ್ತೆ. ಸೊ ಹಾಗಾಗಿ ಬೆಲ್ಲನ ಈಗ ಹಾಕಲ್ಲ, ಆಮೇಲೆ ಹಾಕ್ತೀನಿ ನಾನು. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದ್ದಾದ್ಮೇಲೆ ಅದನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೂಜನ ಹಾಕ್ಕೊಂಡಿದ್ದೀನಿ. ಕರ್ಬೂಜನ ಹಾಕೊಂಡಿದ್ದಾದ್ಮೇಲೆ ಬಾದಾಮಿ, ಗೋಡಂಬಿ ಹಾಕ್ಕೊಂಡು ಇಲ್ಲಿ ನಾನು ಇವಾಗ ಬೆಲ್ಲದ ಪೌಡರನ್ನು ಇವಾಗ ಹಾಕೊಳ್ತಾ ಇದ್ದೀನಿ. ಇವಾಗ ಸ್ಮೂತಾಗಿ ಇದನ್ನ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ಎಷ್ಟು ಸ್ಮೂತಾಗಿ ಆಗಿದೆ. ನಾನಿವಾಗ ಒಂದು ಬೌಲನ್ನು ತೊಗೊಂಡು ತಣ್ಣಗಾಗಿರುವಂಥ ಹಾಲನ್ನು ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಹಾಲನ್ನು, ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಕರ್ಬೂಜ್ ಆಮೇಲೆ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ನಲ್ಲ ಅದನ್ನು ಕೂಡ ಇದೇ ಹಾಲಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಚಿಯಾ ಮತ್ತು ಸಬ್ಜಾ ಸೀಡ್ಸ್ ಯಾವುದಾದ್ರೂ ನೆನೆಸಿಟ್ಕೊಂಡಿದ್ದೀರಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಬ್ಬಕ್ಕಿನೂ ಕೂಡ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿರೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ. ನಾನು ಸಬ್ಬಕ್ಕಿನ ಈ ಹಾಲಿಗೆ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 20 ರಿಂದ 30 ನಿಮಿಷ ಆದರೂ ಸಬ್ಬಕ್ಕಿ ನೆನೆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಪೀಸಸ್ನ ನಾನು ಕರ್ಬೂಜ್ ಪೀಸಸ್ನ ಎತ್ತಿಟ್ಕೊಂಡಿದ್ದೆ, ಆ ಪೀಸಸ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಣ ದ್ರಾಕ್ಷಿನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಆ ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದು ಸರಿ ಆದರೂ ನೀವು ಟ್ರೈ ಮಾಡಿ. ಈ ರೆಸಿಪಿನ ಮಾತ್ರ ಈ ಬೇಸಿಗೆ ಕಾಲದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕಲ್ಲ ಆ ಥಿಕ್ನೆಸ್ ಮೇಲೆ ನೀವು ಕಸ್ಟರ್ಡ್ ಪೌಡರ್ನ ಹಾಕೊಳ್ಳಿ. ಜಾಸ್ತಿ ಕಸ್ಟರ್ಡ್ ಪೌಡರ್ ಹಾಕಿದರೆ ತುಂಬ ಗಟ್ಟಿ ಆಗುತ್ತೆ, ಕಡಿಮೆ ಹಾಕಿದರೆ ನಾರ್ಮಲ್ ಮೀಡಿಯಮ್ ಗಟ್ಟಿ ಆಗುತ್ತೆ. ಸೊ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನೀವು ಸರ್ವ್ ಮಾಡಿದರೆ ಮುಗ್ದೋಯ್ತು. ನಾನಂತೂ ಇದನ್ನು ಒಂದು ಸಿಂಗಲ್ ಬೈಟ್ ಕೂಡ ಇಷ್ಟು ಎಂಜಾಯ್ ಮಾಡ್ಕೊಂಡು ತಿಂತೀನಿ ಅಂದರೆ ಸ್ವರ್ಗ ಸುಖ ಅಂತ ಹೇಳ್ಬೋದು. ಅಷ್ಟು ಇಷ್ಟ ನನಗಿದು. ತುಂಬಾ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.